ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಡೆ ಸಾತಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶನಿ ಅಂದ ತಕ್ಷಣ ಕೇವಲ ಕಷ್ಟಗಳನ್ನು ಕೊಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಹಾಗಾದ್ರೆ ಸಾಡೆ ಸಾತಿನ ಸಂದರ್ಭದಲ್ಲಿ ಕರ್ಮಫಲದಾತ ಶನಿಯ ಆಟ ಹೇಗಿರುತ್ತೆ? ಎಲ್ರಿಗೂ ಸಂಕಷ್ಟ ಒದಗುತ್ತಾ ಸಾಡೆ ಸಾತಿದ್ದಂತಹ ಸಂದರ್ಭದಲ್ಲಿ ಶನಿಯ ಫಲಗಳು ಏನೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಎಲ್ಲರೂ ಅನ್ಕೊಂಡಿರ್ತಾರೆ ಸಾಡೆ ಸಾತ್ ನಮ್ಮ ರಾಶಿಗೆ ಬಂದಂಥ ಸಂದರ್ಭದಲ್ಲಿ ಬರೀ ಕಷ್ಟಗಳೇ ತುಂಬ ಹೋಗಿರುತ್ತೆ, ಯಾವ ಕೆಲಸದಲ್ಲೂ ಏಳಿಗೆ ಆಗೋದಿಲ್ಲ, ಶನಿಯ ಪ್ರಭಾವ ಅಷ್ಟರ ಮಟ್ಟಿಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಹಾಗಾದ್ರೆ ನಿಜವಾಗಿಯೂ ಸಾಡೆ ಸಾತ್ ಅಂದ್ರೆ ಏನು? ಸಾಡೆ ಸಾತ್ ಅನ್ನೋದು ಒಂದು ಹಿಂದಿಯ ಭಾಷೆ. ಓಕೆ, 7.5 ವರ್ಷಗಳ ಕಾಲ ಅನ್ನೋದಕ್ಕೆ ಸಾಡೆ ಸಾತ್ ಅದು ಪ್ರಸಿದ್ಧಿ ಆಗೋಯ್ತು. ಶನಿ 7.5 ವರ್ಷಗಳ ಕಾಲ ನಮ್ಮ ರಾಶಿಯಲ್ಲಿ ಇರ್ತಾರೆ. ಗೋಚಾರ ಬಲದಲ್ಲಿ ಬಂದು 30 ವರ್ಷಗಳ ಕಾಲ ಮತ್ತೆ ತಿರ್ಗಾ ಅದೇ ಮನೆಗೆ ಬರಲಿಕ್ಕೆ ಭಾಳ ಮಂದಗತಿಯ ಒಂದು ಗ್ರಹ, ಸೂರ್ಯನಿಂದ ಭಾಳ ದೂರ ಇರುವಂಥ ಒಂದು ಗ್ರಹ. ಸೂರ್ಯ ಮತ್ತು ಶನಿ ತಂದೆ ಮಕ್ಕಳು, ಆದರೆ ವಿರೋಧ ಭಾಳ. ತಂದೆ ಮಕ್ಕಳಾದರೂ ವಿರೋಧ. ಈ ಮನುಷ್ಯರಲ್ಲೇ ವಿರೋಧಗಳಿರ್ತದೆ. ಗ್ರಹಗತಿಗಳು, ದೇವತೆಗಳು ಅವ್ರಿಗೆ ಯಾಕಿರುತ್ತೆ ಅಂದರೆ ಅದಕ್ಕೂ ಒಂದು ಕಾರಣಗಳಿರುತ್ತೆ. ಎಲ್ಲ ಬುಧ ತುಂಬ ಹತ್ತಿರದಷ್ಟು ಗ್ರಹ, ಚಂದ್ರ ಅದಕ್ಕಿಂತನೂ ಹತ್ತಿರ. ಈ ಹಾಗಾಗಿ ಗ್ರ್ಯಾಜುವಲಾಗಿ ಹೋಗಿ ದೂರ ಕತ್ತಲೆಯಲ್ಲಿ ಸೂರ್ಯನ ಬೆಳಕೆ ಜಾಸ್ತಿ ತಗೊಳ್ಳದೆ ಸ್ವಯಂ ಚಾಲಿತನಾಗಿ ಇರುವಂಥ ಏಕೈಕ ಗ್ರಹ ಮತ್ತು ಸುಂದರ ಗ್ರಹ. ಆ ಒಂದು ಉಂಡೆ, ಅದರ ಸುತ್ತ ಒಂದು ರಿಂಗ್, ಅದರಲ್ಲಿ ದೂರ ಇರುವಂಥ ಈ ಗ್ರಹ ಅವರು ಏನಂತ ಅವ್ರ ಕೆಲಸ ಏನಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾರೊಬ್ಬರು ಕೊಡಲೇಬೇಕಲ್ಲ. ಕರ್ಮಫಲದಾತ, ಕರ್ಮ, ಹಿಂದಿನ ಜನ್ಮದ ಕರ್ಮ, ಈಗಿನ ಜನ್ಮದಲ್ಲಿ ತಾವು ಮಾಡುವಂಥ ದಾನ ಧರ್ಮ, ನೇಮ ನಿಷ್ಠೆ, ಶೌಚಕ್ರಮದಿಂದ ಹಿಡಿದು ಶುದ್ಧವಾಗಿ ಕೈಕಾಲು ತೊಳೆದುಕೊಳ್ಳೋದ್ರಿಂದ ಹಿಡಿದು ಕೀನ್ ಅಬ್ಸರ್ವ್ ಮಾಡ್ತಿರ್ತಾನೆ ಶನಿ. ಈಗ ಧನುರಾಶಿಗೆ ನಡೀತಾ ಇದೆ. ಈಗ ಅಟ್ ಪ್ರೆಸೆಂಟ್ ವೃಶ್ಚಿಕ, ಧನುಸ್ಸು, ಮಕರ 2.5 7 ವರ್ಷ. ಸೊ ಇನ್ನು ಮಾರ್ಚ್ 26ನೇ ತಾರೀಕು ನಂತರ ಮುಂದೆ ಏನಾಗ್ತದೆ, ಮೆಲ್ಲಿಗೆ ದೃಷ್ಟಿ, ಗುರುಗಳು ದೃಷ್ಟಿ ಧನುರಾಶಿಗೆ ಬಿದ್ದಾಗ ಅಕ್ಟೋಬರ್ನಲ್ಲಿ ಸಂಪೂರ್ಣ ಬಿಡುಗಡೆ ಮಾಡಿ ಹೋಗ್ತಾರೆ ವೃಶ್ಚಿಕ ರಾಶಿಗೆ. 7 ವರ್ಷಗಳ ಕಾಲ ತಾವು ಪಟ್ಟ ಕಷ್ಟ, ಆಯುಷ್ಯಕಾರಕ. ಆಯುಷ್ಯನ್ನು ಕೊಡಲಿಕ್ಕೆ ಶನಿನೇ ಮುಖ್ಯ. ಅವನು ಸರಿಯಾಗಿದ್ದರೆ ನಮ್ಮ ಜಾತಕದಲ್ಲಿ ಶನಿ ಥರ ಕೊಡೋರಿಲ್ಲ ಅಂತ ಪಾಚಿ ಕೊಟ್ಬಿಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೇನೆ, ಹರಿಶ್ಚಂದ್ರ ಮಹಾರಾಜಗೆ ವಿಶ್ವಾಮಿತ್ರರಿಂದ ಪ್ರೇರಿತರಾಗಿ ಹೋಗೋ ಶನಿ ವಿಶ್ವಾಮಿತ್ರನನ್ನದು ಹರಿಶ್ಚಂದ್ರ ಮಹಾರಾಜನನ್ನು ಹಿಡಿದೇ ಇಲ್ಲ. ಏನು ಮಾಡಿದ್ರು ಹಿಡಿಲ್ಲ. ಏನಪ್ಪ ಹಿಡಿದೇನೆ, ಅವನ್ನ ಹೋಗಿ ಹಿಡ್ಕೊಂಡೇನೋ, ಎಲ್ಲಿ ಹಿಡಿಲಿ ಸ್ವಾಮಿ? ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ತಾನೆ. ತಪ್ಪೇ ಮಾಡ್ತಿಲ್ಲ ಅವನು. ನೇಮ ನಿಷ್ಠ ಅನುಷ್ಠಾನಗಳು, ಆಚಾರ ವಿಚಾರ, ದಾನ ಧರ್ಮ, ಪೂಜೆ ಪುನಸ್ಕಾರ ಪ್ರತಿಯೊಂದು ಸಾಂಗೋಪಾಂಗವಾಗಿ ಮಾಡ್ತಾಯಿದ್ದಾನೆ. ತಪ್ಪು ಮಾಡಿದವ್ರಿಗಷ್ಟೇ ನನ್ನ ಶಿಕ್ಷೆ, ನಾನು ಕೊಡ್ಲಿಕ್ಕೆ ಬರಲ್ಲ ಅಂದಾಗ ಒಂದು ಹೆಣ್ಣು ಮಗಳನ್ನು ಆಪ್ತನಾಗಿ ಅಯ್ಯೋ ಅಪ್ಪ ನನ್ನ ಕಾಪಾಡಿ ಅಂತ ಕಿರ್ಚಿಕೊಂಡ್ರಂತೆ. ಶಬ್ದ ಅಷ್ಟೇ, ಅಯ್ಯೋ ನನ್ನ ರಾಜ್ಯದಲ್ಲಿ ಯಾವುದೋ ಒಂದು ಹೆಣ್ಣು ಮಗಳಿಗೆ ತೊಂದರೆನಾ ಅಂತ ಬಚ್ಚಲ ಮನೆಗೆ ಹೋದಾಗ ಒಂದು 8 ಆಣಿ ಆಗಲ್ಲ ಹಿಂಬಡಿ ನೆನಲಿಲ್ಲ ಪಾದದಲ್ಲಿ. ಅಷ್ಟೇ ನೋಡಿ, ತಪ್ಪು ಮಾಡಿದಾನೆ ಹೋಗು, ಅಷ್ಟರ ಮಟ್ಟಿಗೆ ಆಕರಿಸಿ ಹೋದರು. ಹಿಡಿದ್ರು. ಹರಿಶ್ಚಂದ್ರ ಪಟ್ಟಂಥ ಕಷ್ಟ, ವಿಕ್ರಮಾದಿತ್ಯ ಪಟ್ಟಂಥ ಕಷ್ಟ, ಇನ್ನು ಅನೇಕ ಜನಗಳು ಪಟ್ಟಂಥ ಕಷ್ಟ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ. ಕ್ಷಣಕ್ಕೊಂದು ನಾ ಮಾಡಿದ ಪಾಪ ಎಣಿಸಲು ಅಳವಲ್ಲ ಎಷ್ಟಿಷ್ಟು ಎಂದು ಕ್ಷಣಕ್ಕೊಂದು ಪಾಪ ಮಾಡ್ತಾನೇ ಇದ್ದೀವಿ. ಸ್ಟಿಲ್ ಈಗಲೂ ಮನಸ್ಸಿನಿಂದ, ಕಣ್ಣಿನಿಂದ, ಕೈಯಿಂದ, ಬಾಯಿಯಿಂದ, ಆಡುವ ಮಾತಿನಿಂದ ಏನಾದರೂ ಒಂದು ತಪ್ಪುಗಳು ನಡೀತಿರ್ತದೆ. ಅದು ಗಣನೆಗೆ ಗೊತ್ತಾಗಲ್ಲ. ಮತ್ತೆ ತಿರ್ಗಾ ವಾಪಸ್ ಹೋಗ್ತೀವಿ. ಅಯ್ಯೋ ತಪ್ಪು ಮಾಡಿದೆ, ಕಷ್ಟ ಬಂದುಬಿಡ್ತು.
ಯಾಕೆ ಕಷ್ಟ ಬಂತು ಅದಕ್ಕೆ ಹಿನ್ನೆಲೆ ಇರ್ತದೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಮುಚ್ಚತೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ವ್ಯಾಧಿ ರೂಪದಲ್ಲಿ ಕಾಡುತ್ತೆ. ವ್ಯಾಧಿ ಅಂದರೆ ಬರೀ ಆರೋಗ್ಯನ, ಅದು ಒಂದು ಮೇಯ್ನು, ಪ್ಲಸ್ ಹಣ ಕಾಸು ಎಲ್ಲದರಲ್ಲೂ ಮಾನ ಮರ್ಯಾದೆ. ಇವನು ಒಂದು ಜಡ್ಜ್ ಇದ್ದಂಗೆ. ಕಪ್ಪು ಬಣ್ಣ, ಕಪ್ಪಿನ ಒಂದು ಉಡುಪನ್ನು ಉಡುವವರು ಯಾರು? ಲಾಯರ್ಸ್ ಆ್ಯಂಡ್ ಜಡ್ಜಸ್. ಅದನ್ನೇ ಕೊಡೋದು. ಅದಕ್ಕೆ ಅವರಿಗೆ ನ್ಯಾಯವಾದಿಗಳು ಅಂತ. ನ್ಯಾಯವಾದಿಯ ಕೆಲಸ ಶನಿ ಮಾಡೇ ಮಾಡಿಸ್ತಾನೆ. ಸರಿ ಗುರುಜಿ, ಹಾಗಾದರೆ ಶನಿಯ 7.5 ಇದ್ದಂತಹ ಸಂದರ್ಭದಲ್ಲಿ ಐಶ್ವರ್ಯ ವೃದ್ಧಿ ಆಗತ್ತೆ, ಒಳ್ಳೆ ಫಲಗಳನ್ನು ಕೊಡ್ತಾನೆ ಭಗವಂತ ಅಂತ ಹೇಳ್ತಾ ಇದ್ರಿ. ಕರ್ಮಫಲದಾತ ಒಳ್ಳೆ ಫಲವನ್ನು ಕೊಡ್ತಾರೆ. ಹಾಗಾದರೆ ಕಷ್ಟಗಳು ಯಾಕೆ ಬರುತ್ತೆ? ಕಷ್ಟಗಳನ್ನು ನೀಗಿಸ್ಕೊಳ್ಳೋಕ್ಕೆ 7.5 ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ವಿಚಾರದ ಬಗ್ಗೆ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ಯೋಗಾನಂದ್ ಅಂತ, ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗಾನಂದ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 14/4/82. ರಾಶಿ ನಕ್ಷತ್ರ ತಿಳಿಸಿ. ಧನಸ್ಸು ರಾಶಿ, ಮೂಲ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿಪ್ಪ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಈಗ 3 ವರ್ಷದಿಂದ ದುಡ್ಡು ಕಾಸಿನದ್ದು ಮತ್ತೆ ಜೀವನ ತುಂಬಾ ಕಷ್ಟ ಆಗ್ತಿದೆ ಗುರುಗಳೇ. ಇವತ್ತು ನಿಮ್ಮದೇ ಅಲ್ವಾ ವಿಚಾರ? 7.5 ಓಕೆ. 7.5 ನಡೀತಿದೆ. ಕಷ್ಟಗಳು ಬರ್ತದೆ. ಎಲ್ಲ ಕ್ರಮಗಳು ಸರಿ ಇರಬೇಕು. ಆಂಜನೇಯನ ಗುಡಿಗೆ ಹೋಗಿ ವಿಶೇಷ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ಅಥವಾ ದೇವಸ್ಥಾನ ಇತ್ಯಾದಿಗಳು ಹೋದರೆ ನಿಮ್ಮ ಕಷ್ಟ ಅನ್ನೋದು ಸ್ಟಾಪ್ ಆಗುತ್ತೆ. ಒಳ್ಳೇದಾಗದೇ ಇದ್ರೂ ಬೇಡ, ಕಷ್ಟ ಬರದೇ ಇದ್ದರೆ ಸಾಕು ಅನ್ನುವಂಥ ಚಿಂತೆ ಇರ್ತದೆ ನಿಮಗೆ. ಅಕ್ಟೋಬರ್ನಲ್ಲಿ ಒಳ್ಳೆಯದಾಗುತ್ತೆ. ಈಗಂತೂ ಒಂದು ದಿನವೂ ಬಿಡದೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನು ಸ್ಮರಣಾತ್ ಭವೇತ್ ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ, ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಲಕ್ಷ್ಮಿ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿಮ್ಮ. ಅವ್ರ ಹೆಸರು ಸಿರಿ ಅಂತ ಹೇಳಿ. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. 8/9/93. ಸರಿ, ರಾಶಿ ನಕ್ಷತ್ರ ತಿಳಿಸಿಮ್ಮ. ವೃಷಭ ರಾಶಿ, ಓಕೆ, ರೋಹಿಣಿ ನಕ್ಷತ್ರ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಮಗಳ ಬಗ್ಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ಗುರುಗಳೇ, ಮದುವೆಗೋಸ್ಕರ. ಸಿರೀನಾ ಅವ್ರ ಹೆಸರು? ಆಗ್ತಾ ಇಲ್ಲ. ಸಿರೀನಾ ಅವ್ರ ಹೆಸರು? ಹೌದು. ಸರಿ. ಈಗ ಎಷ್ಟು ದಿವಸದಿಂದ ಹೆಚ್ಚಿನ ಪ್ರಯತ್ನ? ಸುಮಾರು ಈಗ 2 ವರ್ಷದಿಂದಲೇ ನಡೀತಾ ಇದೆ. ಸರಿ, ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ಒಳ್ಳೆಯ ವಿಷ್ಣು ದೇವಾಲಯ ಇದೆಯಾ? ಹೆಣ್ಣು ದೇವಾಲಯ ಇದೆ ಗುರುಗಳೇ. ಯಾವುದು? ದ್ಯಾಮವ್ವ ಅಂತ ಹೇಳ್ಬಿಟ್ಟು. ಎಲ್ಲಿ? ಸರಿ, ಆಯಿತು. ಪೂರ್ವ ದಿಕ್ಕಿನಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ. ನನ್ನ ಪ್ರಕಾರ ಪೂರ್ವಕ್ಕೆ ಸ್ವಲ್ಪ ಹಿಂದೆ ಮುಂದೆ ಒಳ್ಳೆ ವಿಷ್ಣು ದೇವಾಲಯನೂ ಇರ್ತದೆ. ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಅಥವಾ ಶುಕ್ರವಾರದ ದಿವಸ ಒಂದು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ವಿಳೆದೆಲೆ ಅಡಿಕೆ ತೊಗೊಂಬನ್ನಿ. ಅದನ್ನು ನಿಮ್ಮ ಹಿರಿಯವರೆಲ್ಲರೂ ಹಾಕ್ಕೊಳ್ಳಿಕ್ಕೆ ಹೇಳಿ. ತಾಂಬೂಲಂ ಸ್ವೀಕರಂ ಪತ್ರಂ ವಿಷ್ಣುವ್ರ ಪ್ರೀತಿಕರಂ ಶುಭಂ ಅಂತ. ತಾಂಬೂಲ ಸೇವನೆ ಆದರೆ ಮನೆಯಲ್ಲಿ ಒಳ್ಳೆಯದಾಗ್ತದೆ. ಈ ಮದುವೆ ಆಗುವ ಹುಡುಗಿ ಕೊಡಬಾರ್ದು, ದೊಡ್ಡವರು ಸೇವನೆ ಮಾಡಬೇಕು, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಲ್ಲೇಶ್ ಅಂತ, ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲೇಶ್. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹೆಸರು ಹೇಳಿ. ಭಾನು ಪ್ರಕಾಶ್ ಅಂತ. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. 7/2/1986. ಓಕೆ, ರಾಶಿ ನಕ್ಷತ್ರ ತಿಳಿಸಿ. ಉತ್ತರಾಷಾಢ ನಕ್ಷತ್ರ, ಧನುಸ್ಸು ರಾಶಿ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಬಹಳ ದಿನದಿಂದ ಪ್ರಯತ್ನ ಪಡ್ತಿದ್ದೆ, ಸಿಕ್ತು. ಹೇಳಿ. ಗುರುಜಿ, ನನ್ನ ಮಗ ಲಾಸ್ಟ್ ಸೆಪ್ಟೆಂಬರ್ನಿಂದ ಅವನು ತುಂಬಾ ಚಂಚಲತೆ ಇದೆ. ಹಣಕಾಸಿನಲ್ಲಿ ಸ್ವಲ್ಪ ತುಂಬಾನೇ ವ್ಯತ್ಯಾಸ ಮಾಡ್ಕೊಬಿಟ್ಟಿದ್ದಾನೆ.
ಹಾಗಾಗಿ ಅವನು ತುಂಬಾ ಕಷ್ಟದಲ್ಲಿದ್ದಾನೆ. ಈಗ ನಮ್ಮ ಮನೆ ಹತ್ರನೂ ಬರ್ತಾ ಇಲ್ಲ ಗುರುಜಿ. ಬಹಳ ನೋಯ್ತಾ ಇದ್ದೀವಿ. ನೋಡಿ, ಅವ್ರ ಪರವಾಗಿ ನೀವು ಶುಕ್ರವಾರದ ದಿವಸ ಬಾಳೆ ಗಿಡದ ಕೆಳಗಡೆ ಒಂದು ಮಣ್ಣಿನ ದೀಪ, ತುಪ್ಪದ ದೀಪ ಹಚ್ಚಿ ಬಿಳಿ ಕಲ್ಲು ಸಕ್ಕರೆ ಹಾಕ್ತಾ ಬನ್ನಿ. ಮತ್ತು ನಾನು ಎಕ್ಕೆದು ದೀಪ ಹಚ್ಚೋ ಕ್ರಮ ಹೇಳ್ತೀನಿ. ಎಕ್ಕೆ ಎಲೆಯ ಮೇಲೆ ಅಂದರೆ ₹1 ಕಾಯಿನ್ ಇಟ್ಟು ಒಂದು ಕರ್ಪೂರ ಹಚ್ಚಬೇಕು. ತಟ್ಟೆ, ಅದಕ್ಕೊಂಚೂರು ನೀರು, ಅದನ್ನು ಹಚ್ತಾ ಬನ್ನಿ. ಒಂದು ಸ್ವಲ್ಪ ರಿಲ್ಯಾಕ್ಸ್. ಯಾವುದಾದ್ರೊಂದು ಮೂಲ ಇದ್ದೇ ಇರುತ್ತೆ. ಹಣಕಾಸು ಬರಬೇಕು, ಸಾಲ ತೀರಿಸ್ಬೇಕು ಅಥವಾ ಇಂಪ್ರೂವ್ಮೆಂಟ್ ಆಗಬೇಕು. ಏನು ಸೋರ್ಸ್ ಇಲ್ಲದೆ ಮಾಡೋದು ಭಾಳ ಕಷ್ಟ. ಸಾಲ ಆಗೋದು ಸುಲಭ, ತೀರಿಸೋದು ಕಷ್ಟ. ಹಾಗಾಗಿ ಆ ಥರ ದೀಪನ್ನು ಒಂದು ಪ್ರತಿ ಶುಕ್ರವಾರ ಹಚ್ತಾ ಬನ್ನಿ. ಏನಾರು ಒಂದು ಉತ್ತಮ ಮಾಹಿತಿ, ಅದಕ್ಕೆ ತಕ್ಕ ಸೋರ್ಸ್ ಸಿಗುತ್ತೆ. ಅವ್ರ ದೇವರು ಅವ್ರಿಗೆ ಕಷ್ಟದಿಂದ ಬಿಡುಗಡೆ ಆಗ್ತದೆ. ಇದಲ್ಲದೆ ದಶಾಭುಕ್ತಿ ಜಾತಕ ಎಲ್ಲ ನೋಡಬೇಕಾಗತ್ತೆ. ನಿಮ್ಗೆ ಎಂದು ಅನುಕೂಲ ಆಗುತ್ತೋ ಬನ್ನಿ, ಅಥವಾ ಯಾರ ಕಡೆ ತೋರಿಸಿ ಅದರಿಂದ ಮಾಹಿತಿ ಪಡ್ಕೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಜ್ಯೋತಿ ಅಂತ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ. ನಮಸ್ಕಾರ ಮೇಡಮ್. ಜ್ಯೋತಿ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿಮಾ, ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ 28/8/1978. ರಾಶಿ ನಕ್ಷತ್ರ ತಿಳಿಸಿಮಾ. ರಾಶಿ ನಕ್ಷತ್ರ ಏನು ಗೊತ್ತಿಲ್ಲ ಮೇಡಮ್ ನನಗೆ, ಅದಕ್ಕೆ ಗುರುಜಿಯವರಿಗೆ ಫೋನ್ ಮಾಡಿ. ಹುಟ್ಟಿದ ದಿನಾಂಕ ಮತ್ತೊಮ್ಮೆ ಹೇಳ್ಬೋದಾ? ಅದೇ ರೀ, 28/8/1978. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ ಸರ್. ನನ್ನ ಪ್ರಾಬ್ಲಮ್, ಮದುವೆ ಆಗಿ ತುಂಬ ದಿನ ಆಯಿತು. ಭಾಳ ದಿನಕ್ಕೂ ಆಯಿತು ಮದುವೆ ಆಗಿನೂ ಇವಾಗ ನನ್ನ ಗಂಡ ನನ್ನ ಹೇಳಿ ಕೇಳ್ತಾ ಇಲ್ಲ. ಅದಕ್ಕೆ ಯಜಮಾನ್ರ ಕೆಲಸ ಇಲ್ವಾ? ಅದೇ ಅವರು ನಮ್ಮನ್ನ ಬೇರೆ ಕಡೆ ಕೊಟ್ಟಿದ್ರು, ನಾವು ದಾವಣಗೆರೆಗಿಂತ ದುಡ್ಕೊಂಡು ತಿನ್ನಕ್ಕಂತ ಬಂದಿದ್ದೇವೆ. ಇವಾಗ ಮತ್ತೆ ಊರಿಗೆ ಹೋಗೋಣ ಅಂತಿದ್ದಾರೆ. ಅದಕ್ಕೆ ನಾನು ಇದು ಮಾಡ್ತಾ ಇದ್ದೇನೆ. ಇಲ್ಲಿ ಬಂದಿದ್ದೇವೆ, ನಿಮ್ಮಲ್ಲಿ ಎಲ್ಲೇ ದುಡ್ಕೊಂಡು ತಿನ್ನೋಣ ಅಂತಂದು ಹೇಳ್ತಾ ಇದ್ದಾನೆ. ನಿಮ್ಮ ಮಾತು ಯಾವುದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ಯಜಮಾನ್ರಿಗೆ ಸಮಸ್ಯೆನೋ ನಿಮಗೆ ಸಮಸ್ಯೆನೋ ಏನು ವಿಚಾರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಾನು ಉತ್ತರ ಕೊಡೋದು ಕಷ್ಟ ಆಗ್ತಾ ಇದೆ. ಅಲ್ಲ ಸರ್, ನಾನು ದುಡ್ಕೊಂಡು ತಿನ್ನಕ್ಕೆ ದಾವಣಗೆರೆಗೆ ಬಂದಿದ್ದೀವಿ, ಆದ್ರೆ ಅವ್ರು ಮತ್ತೆ ಊರಿಗೆ ಹೋಗಂಬ ಅಂತ ಇದ್ದಾರೆ. ಅದಕ್ಕೆ ನಾನು ಏನು ಪರಿಹಾರ ಅಂತ ಕೇಳ್ತಾ ಇದ್ದೀನಿ. ಊರಿಗೆ ಹೋಗಬೇಕಾದ್ರೂ ಸಮಂಜಸವಾಗಿ, ಹಣಕಾಸಿನ ತೊಂದರೆಗಳಿದ್ದರೆ ಎಲ್ಲರೂ ಕೂತು ಮಾತಾಡಿ ಒಂದು ಡಿಸಿಷನ್ ತೊಗೊಳ್ಳಿ. ಅದಕ್ಕಾಗಿ ನೀವು ಈಶ್ವರನ ಗುಡಿಗೆ ಹೋಗಿ ಒಂದಷ್ಟು ಬಿಲ್ಲು ಪತ್ರ ಹಿಡ್ಕೊಂಡು ವಿಶೇಷವಾದ ಪ್ರಾರ್ಥನೆ ಮಾಡಿ ಅತಿ ಶೀಘ್ರದಲ್ಲಿ ಒಳ್ಳೆಯದಾಗತ್ತೆ. ನಮಗೆ ಜಾತಕ, ಡೇಟ್ ಆಫ್ ಬರ್ತು, ರಾಶಿ ನಕ್ಷತ್ರಗಳಿದ್ದರೆ ಸುಲಭ ಪರಿಹಾರ ಪ್ಲಸ್ ಬೇಗ ಹೇಳ್ಬೋದು. ಗೊತ್ತಿಲ್ಲ ಅಂದರೆ ನೀವು ಎದುರುಗಡೆ ಬಂದಾಗ ಹಸ್ತ ತೋರಿಸ್ಬೇಕು, ಸಮಸ್ಯೆಯನ್ನು ಸ್ಪಷ್ಟವಾಗಿ ಮಾತಾಡಬೇಕು, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ದಿವ್ಯ ಜ್ಯೋತಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ವಸಂತ ಅಂತ, ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ. ವಸಂತ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, ಹುಟ್ಟಿದ ದಿನಾಂಕ ಗೊತ್ತಾ? ಹುಟ್ಟಿದ ದಿನಾಂಕ ಮೇಡಮ್, ಕೂಲ್ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಬೇಡ, ರಾಶಿ ನಕ್ಷತ್ರ ಗೊತ್ತಿದ್ಯಮ್ಮ? ವೃಷಭ ರಾಶಿ, ನಕ್ಷತ್ರ ಗೊತ್ತಿಲ್ಲ. 14/6/67 ನನ್ನ ಡೇಟ್ ಆಫ್ ಬರ್ತ್. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ, ಮಾತಾಡಿ. ವಸಂತ ಅವರೇ, ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತನಾಡಿಮಾ. ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ನಾವು ಶನಿಯ 7.5 ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. 7.5 ಇದ್ದಂತಹ ಸಂದರ್ಭದಲ್ಲಿ ಸಂಕಷ್ಟಗಳು ಎದುರಾಗ್ತಿದೆ ಅಂತ ಅಂದರೆ ಆತ ಪಾಪಕರ್ಮಗಳನ್ನು ಹೆಚ್ಚಾಗಿ ಮಾಡಿದಾನೆ ಅಂತ ಅರ್ಥನಾ, ಅಥವಾ ಈ ಸಂಕಷ್ಟಗಳಿಂದ ಪಾರಾಗೋದು ಹೇಗೆ? ಪರಿಹಾರಗಳು ಅನೇಕ. ಓಕೆ. ಕಷ್ಟ ಬಂದಾಗ ತಾಳು, ಕಂಗಡದೆ ನೀತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು. ಈ 7.5 ಟೈಮಲ್ಲೇ ಮದುವೆ ಆಗುತ್ತೆ, 7.5 ಟೈಮಲ್ಲಿ ಮನೆ ಕಟ್ತಾರೆ, ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇತ್ಯಾದಿಗಳೆಲ್ಲ ಆಗ್ತದೆ. ಖುಷಿಯಾಗಿದ್ದೇನೆ, 7.5 ನನಗೇನು ಮಾಡಿಲ್ಲ ಅಲ್ಲ. ಏನು ಪಾಪಗಳನ್ನು ಮಾಡಿದ್ದಾನೆ ಅದು ತೆಗೆದುಕೊಡೋ ಕೆಲಸ ಅವ್ರದ್ದು.
ಏನು ಪುಣ್ಯಗಳು ಮಾಡಿದ್ದಾನೆ ಹಿಂದಿನ ಜನ್ಮ ಜನ್ಮಾಂತರದಲ್ಲಿ ತಗೊಳ್ಳೋದು. ಮಕರ ಕುಂಭ ರಾಶಿಗೆ ಅಧಿಪತಿ, ತುಲಾ ಮತ್ತು ಋಷಭ ರಾಶಿಯವರಿಗೆ ಸ್ನೇಹಿತ ಗ್ರಹ. ಏನು ಬೇರೆ ಈ ಮೇಷ ಮತ್ತು ವೃಶ್ಚಿಕ ಸಿಂಹ ರಾಶಿಗೆ ಕೊಡುವಷ್ಟು ಟೆನ್ಷನ್ಸ್ ಕೊಡೋಲ್ಲ, ಕೊಡ್ತಾರೆ, ಹೆಚ್ಚಿಗೆ ಕೊಡೋಲ್ಲ. ತನ್ನ ಮನೆ ಅಂತಂದರೆ ಶನಿ ಮಕರದಲ್ಲಿ ಮತ್ತು ಕುಂಭದಲ್ಲಿ, ಉಚ್ಚ ಸ್ಥಾನ ಅಂದರೆ ತುಲಾ ರಾಶಿಯಲ್ಲಿ ಇದ್ದರೆ ಟಾಪ್ ಒನ್ನಾಗಿ ಬೆಳೀತಾರೆ. ಆದರೆ ಸ್ಥಿರವಾಗಿ ಇರೋದಿಲ್ಲ ಅನ್ನೋದೊಂದು ಭಯ ಇದೆ. ರುದ್ರದೇವರಾಗಲಿ ಅಥವಾ ಶನಿಯಂಥ ಗ್ರಹಗಳಾಗಲಿ ಕೊಡಬಹುದು, ಸ್ಥಿರವಾಗಿರುತ್ತಾ ಅನ್ನೋದು ನೋಡಬೇಕು. ಚೆನ್ನಾಗಿ ಮೇಲಕ್ಕೆ ತರ್ತಾರೆ, ಹಾಗೆ ಅಮುಕಿ ಬಿಡ್ತಾರೆ, ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ತುಲಾ ರಾಶಿಯಲ್ಲಿ ಏನಾದರೂ ಶನಿ ಇದ್ದರೆ ನಿಮಗೆ ಅನೇಕ ಜನ ಕೆಲಸಗಾರರು ನಿಮ್ಮ ತಲೆಗೆ ಇರ್ತಾರೆ. ಒಂದು ಜಾಬ್ ಮಾಡ್ತೀರಿ, ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲೊಂದು 50 ಜನ ನಿಮ್ಮ ಕಂಟ್ರೋಲ್. ಅದು ಹೇಗಾಗ್ತದೆ? ಶನಿ ನೋಡಿ ಋಷಭದಲ್ಲೋ ಅಥವಾ ತುಲಾದಲ್ಲಿ ಬಹಳ ವಿಶೇಷ. ರಾಮದೇವರಿಗೆ ಅಸಂಖ್ಯಾತವಾದ ಬಂಟರು ಸಿಕ್ಕಿದ್ರು ತುಲಾ ರಾಶಿಯಲ್ಲಿ ಶನಿ. ನೋಡುವ ಮನೆ ಚೂರು, ಇರುವ ಮನೆ ಜೋರು. ಹಾಗಾಗಿ ಶನಿ ದಶಾದಲ್ಲೇ ಶನಿ ಭುಕ್ತಿ ನಡೆದು ಸ್ವಯಭುಕ್ತಿ ನಡೆದು ಶನಿ ಉಚ್ಚಸ್ಥಾನ ಟಾಪ್ ಪೊಸಿಷನ್ಲಿ ಏನಾದ್ರು ಪಡೆದ್ರೆ ಬಾಚಿ ಫಸ್ಟೆಲ್ಲ ಕೊಡ್ತಾರೆ. ಪಾಪಗಳನ್ನು ಏನಾದರೂ ಮಾಡಿದರೆ ಅದಕ್ಕೆ ತಕ್ಕ ಪೆಟ್ಟು ಸಿಗ್ತದೆ. ಎರಡನ್ನೂ ಸಮಾನ ರೀತಿಯಲ್ಲಿ ಕೊಡ್ತಾರೆ. ಅವರನ್ನು ಯಾವತ್ತೂ ನೋಡಿ ಈ ಬಣ್ಣ ಅಂತಿದೆ, ಕಾವಿ ಮತ್ತು ಸನ್ಯಾಸದ ಬಣ್ಣ, ಕಾಕಿ ಖಾದಿ, ಇದು ದಕ್ಷತೆ ಇದ್ದವರು ಮಾತ್ರ ಅಲ್ಲಿಗೆ ಹೋಗಿ ತಾನಾಗಿ ಎಂಟ್ರಿ ಆಗ್ತಾರೆ. ಇಲ್ಲದಿದ್ದರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಬೇಡ ಅಂತ. ಹಾಗಾಗಿ ಈ ಬಣ್ಣಗಳನ್ನು ಇಟ್ಟು ನೋಡಿ, ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್ ಕೈಕಾಲು ನಡುಗುತ್ತೆ. ಯಾಕೆ? ಶಿಕ್ಷೆ ಕೊಡ್ತಾರೆ. ಸನ್ಯಾಸಿಗಳು ಶಾಪ ಕೊಡ್ತಾರೆ, ಅದರಿಂದ ಭಯ. ಮತ್ತು ಕಾಕಿ ಒಂದು ದೊಡ್ಡ ಮಿನಿಸ್ಟ್ರು, ಒಬ್ಬ ಪ್ರೈಮ್ ಮಿನಿಸ್ಟ್ರು, ಒಬ್ಬರು ಇದು ಅಂಥದ್ದು ಮಿನಿಸ್ಟ್ರು, ಹೀಗೆಲ್ಲ ಆಗಲಿಕ್ಕೆ ಅವರ ಪರ್ಸನಾಲಿಟಿ, ಅವರ ದಕ್ಷತೆ, ಅವರ ಕೋಪ ಪಡೋ ಟೈಮಲ್ಲಿ ಆಡಳಿತ ವರ್ಗವನ್ನು ವಹಿಸಬೇಕಾದ್ರೆ ಶನಿನೇ. ಒಂದು ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ, ಇಲ್ಲ ಶನಿನೇ ಸಿಗಲ್ಲ ಅನ್ನೋದು ಶನಿನೇ. ಶನಿಯಿಂದಲೇ ಎಂಟೈರ್ ಜಾತಕದಲ್ಲಿ ಇರುವ ಸ್ಥಾನದನ್ನು ಲೆಕ್ಕಾಕೊಂಡು ನಾವು ಕರೆಕ್ಟಾಗಿ ಹೇಳ್ಬೋದು. ಸರಿ ಗುರುಜಿ, ಶನಿಶ್ಚರ ದೇವಾನುದೇವತೆಗಳನ್ನೇ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಕಾಟ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೀಗಿರುವಾಗ ಶನಿ ಕಾಟ ಇದ್ದಂಥ ಸಂದರ್ಭದಲ್ಲಿ ಶನಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಅಂತಂದರೆ ಗಣಪತಿಯ ಧ್ಯಾನ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಯಾಕೆ? ನೋಡಿ, ಶನಿ ಹನುಮಂತ ದೇವರಿಗೆ ಭಾಳ ಕಂಟ್ರೋಲ್ ಪಡ್ತಾರೆ. ಕಾರಣ, ರಾವಣನ ಪಟ್ಟಣದಲ್ಲಿ ಸಕಲ ಗ್ರಹಗಳನ್ನು ಬಂಧಿಸಿ ಈಚೆಗೆ ಬಿಡದೇ ಇದ್ದಾಗ ಲಂಕಾಪಟ್ಟಣಕ್ಕೆ ಹಾರಿ ಹೋದ್ರಲ್ಲ, ಇಲ್ಲಿಂದ ಮಹೇಂದ್ರ ಪರ್ವತವನ್ನು ತುಳಿದು, ಆವಾಗ ಶನಿಯನ್ನು ಬಿಡುಗಡೆ ಮಾಡಿದರಂತೆ. ಹಾಗಾಗಿ ಯಾರು ಹನುಮಂತ ದೇವರನ್ನು ವಿಶೇಷವಾದ ಪ್ರಾರ್ಥನೆ ಮಾಡ್ತಾರೋ ಅವ್ರ ತಂಟೆಗೆ ಹೋಗೋದೇ ಇಲ್ಲ. ತಿರುಪತಿಯ ಶ್ರೀನಿವಾಸ ಇವರ ಮನೆಯ ವಾರ, ಅದಕ್ಕೆ ಶನಿವಾರ ತಿರುಪತಿಯ ಶ್ರೀನಿವಾಸನ ಪ್ರಸಿದ್ಧಿ ಆಯಿತು. ಹಾಗಾಗಿ ಇಂದ್ರಾದಿ ದೇವತೆಗಳನ್ನು ಬಿಟ್ಟಿಲ್ಲ. ನೀವು ಹೇಳಿದಂಗೆ ಇಂದ್ರ ಹಂಗೆ ಹೋಗಿ ಹಿಡಿತೀನಿ ಅಂತ ಹೋದ್ರಂತೆ. ಇಂದ್ರ ಕಣೋ ನಾನು ಸ್ವರ್ಗಾಧಿಪತಿ, ಸ್ವಲ್ಪ ತಡಿ ಅಂದರೆ, ಯಾವತ್ತು? ನಾಳೆ ಬಾ ಅಂದರು. ಬರ್ತಾನೆ ನಾಳೆ ಅಂತ ಒಂದು ದೊಡ್ಡ ಪಾತಾಳ ಲೋಕದಲ್ಲಿ ಒಂದು ಮನೆ ಮಾಡಿಕೊಂಡು ಒಳಗಡೆ ಸೇರಿ ಶನಿ ಬರ್ತಾನೆ ಅಂತ ಕಾಯ್ತಾ ಇದ್ರಂತೆ. ಸಾಯಂಕಾಲ ತನಕ ಬರಲಿಲ್ಲ. ಯಾಕೋ ಶನಿ ಬರ್ತೀನಿ ಹಿಂದಿ ಬರಲಿಲ್ಲ ಅಂದರು. ನಾ ಬಂದಿದ್ದೆ ಸ್ವಾಮಿ, ನಿಮ್ಮ ಪಕ್ಕದಲ್ಲೇ ಇದ್ದೆ. ಎಲ್ಲಿದ್ದಿ? ನೀವು ಪಾತಾಳ ಲೋಕದಲ್ಲಿ ಕೂತಿದ್ರಿ ಅಡುಕೊಂಡು, ಸ್ವರ್ಗಾದಿ ವಾಸಿಗಳು ನೀವು ಎಷ್ಟು ಚೆನ್ನಾಗಿರಬೇಕಿತ್ತು, ಭಯ ಹತ್ಕೊಂಡು ಕೂತ್ರಲ್ಲ, ಅಷ್ಟೇ ಟೈಮ್ ಸಾಕು ನನಗೆ. ಗಣಪತಿಯನ್ನು, ಹನುಮಂತ ದೇವರನ್ನು ಯಾರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಅವ್ರ ತಂಟೆಗೆ ಹೋಗೋದಿಲ್ಲ. ಬನ್ನಿ ಮರವನ್ನು ಯಾರು ಸುತ್ತಕೊಂಡು ಬರ್ತಾರೆ ಅಂದರೆ ಪ್ರದಕ್ಷಿಣೆ ಮಾಡ್ತಾರೆ. ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಪ್ರದಕ್ಷಿಣ ನಮಸ್ಕಾರ, ಎಳ್ಳಿನ ದೀಪ, ಎಳ್ಳಿನ ದಾನ ಇತ್ಯಾದಿಗಳೆಲ್ಲ ಶನಿಗೆ. ಒಂದು ದೇವಸ್ಥಾನಕ್ಕೆ ಹೋದರೆ 3 ಪ್ರದಕ್ಷಿಣೆ. ಯಾಕೆ 3 ಪ್ರದಕ್ಷಿಣೆ? 30 ವರ್ಷಗಳ ಕಾಲ ಒಂದು ಪ್ರದಕ್ಷಿಣೆಗೆ 3 30 90 ಆಯುಷ್ಯಕಾರಕ. ಆಯುಷ್ ತೊಗೊಂಡೋಗ್ಬಿಟ್ರೆ ಕಷ್ಟ. ಅದಕ್ಕೆ 90 ವರ್ಷವಾರು ಇರುವ
ಅಂತ 3 ಪ್ರದಕ್ಷಿಣೆ ಬರಲೇಬೇಕು. ಸರಿ ಗುರೂಜಿ, ಅಂದರೆ ಶನೇಶ್ವರ ಅಂದಿದ ತಕ್ಷಣ ಎಳ್ಳೆಣ್ಣೆ ದೀಪ ಆಗಿರ್ಬೋದು, ಹರಳೆಣ್ಣೆ ಅಭಿಷೇಕ ಆಗಿರ್ಬೋದು, ಎಳ್ಳು ಅನ್ನೋದು, ಕಪ್ಪು ಎಳ್ಳು ಅನ್ನೋದು ಯಾಕೆ ವಿಶೇಷತೆಯನ್ನು ಪಡ್ಕೊಳ್ಳಿ? ದೇವರ ಬೆವರಿನಲ್ಲಿ ಹುಟ್ಟಿದಂಥದ್ದು ಎಳ್ಳು. ಪಿತೃಗಳ ಸಂಬಂಧಪಟ್ಟ ಆಶೀರ್ವಾದಗಳು ಜಾಸ್ತಿ. ಅದನ್ನು ತರ್ಪಣ ಕೊಡೋದರಲ್ಲಾಗಲಿ, ಅದರಿಂದ ತೆಗೆಯುವ ಎಣ್ಣೆ ಆಗಲಿ ಮಾಡಿದರೆ ಆಯುಷ್ ವೃದ್ಧಿ ಆಗ್ತದೆ. ಆಯುಷಕಾರಕ ಶನಿನೇ. ಸರಿ ಗುರುಜಿ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸ್ಕೊಡ್ತಾರೆ? ನಾವು ವಿಶೇಷವಾಗಿ ದೇವರ ಶ್ಲೋಕ ಹೇಳೋ ಕಾರಣ ಏನಂದರೆ, ನಮಗೆ ಇವತ್ತಿನ ದಿವಸ ಬಂದಂಥ ಒದಗಿ ಬರುವಂಥ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು. ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ. ಓಕೆ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಶನಿಯ 7.5 ಸಂದರ್ಭದಲ್ಲಿ ಮನುಷ್ಯ ಏನೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾನೆ, ಪಾಪ ಕರ್ಮಗಳನ್ನು ಮಾಡಬಾರ್ದು ಅಂತ ಶನೀಶ್ವರ ಹೇಗೆ ಸೂಚನೆಯನ್ನು ಕೊಡ್ತಾನೆ, 7.5 ಇದ್ದಂತಹ ಸಂದರ್ಭದಲ್ಲಿ ಅಷ್ಟೇ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಬೇಜಾರಾಗೋದು ಬೇಡ. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.